ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಸಿಎಂ ಬದಲಾವಣೆಯ ಕೂಗು. ದೆಹಲಿಗೆ ಹಾರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅಕ್ಟೋಬರ್ 28ನೇ ತಾರೀಕು ದೆಹಲಿಗೆ ಸಿಎಂ ಭೇಟಿಯನ್ನ ಕೊಡೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಅಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಬಂದಿದ್ರು. ಇದೀಗ ಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅಕ್ಟೋಬರ್ 28ನೇ ತಾರೀಕು ದೆಹಲಿಗೆ ಹಾರ್ತಾರಂತೆ ಸಿಎಂ. ಸದ್ಯಕ್ಕಂತೂ ವಿಜಯದಶಮಿ ಇದೆ, ಸ್ವಲ್ಪ ಬ್ಯುಸಿಯಾಗೇ ಇದ್ದಾರೆ ಸಿಎಂ. 28ನೇ ತಾರೀಕು ಹೊರಡ್ತಾರೆ ಅನ್ನೋ ಮಾಹಿತಿ ಇದೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸಿಎಂ ದೆಹಲಿ ಭೇಟಿ. ಅಕ್ಟೋಬರ್ 28 ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಲಿದ್ದಾರೆ. ಇತ್ತ ವರಿಷ್ಠರೇ ದೆಹಲಿಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಒಂದ್ ಕಡೆ ಇದೆ. ಸುರ್ಜೇವಾಲಾ ಅವರು ಭೇಟಿ ಕೊಡ್ತಾರೆ ಅಂತ ಕೆಸಿ ವೇಣುಗೋಪಾಲ್ ಅವರೇ ಕಳುಹಿಸ್ತಾರೆ. ಇಲ್ಲಿನ ಬೆಳವಣಿಗೆಗಳ ಕುರಿತು 8-9ನೇ ತಾರೀಕು ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ ವರಿಷ್ಠರೇ ಅಂತ. ಇದು ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡೋ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. 28ನೇ ತಾರೀಕು ದೆಹಲಿಗೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಬಹಳಷ್ಟು ಕುತೂಹಲ ಮೂಡಿಸಿದೆ. ಒಂದು ಕಡೆ ರಾಜೀನಾಮೆಯ ಕೂಗು ಜೋರಾಗಿದೆ, ಇನ್ನೊಂದು ಕಡೆ ದಲಿತ ನಾಯಕರ ಮೀಟಿಂಗ್ ಆಗಿರ್ಬೋದು, ಪ್ರತ್ಯೇಕ ರಹಸ್ಯ ಸಭೆಗಳು ನಡೀತಾ ಇರೋದು, ಇವೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಕುತೂಹಲಕಾರಿ ಬೆಳವಣಿಗೆ. ಮಧ್ಯೆ ಏನಾಗಬಹುದು? ಸಿಎಂ ಸಿದ್ದರಾಮಯ್ಯನವರು ಯಾಕಾಗಿ ಹೋಗ್ತಾ ಇದ್ದಾರೆ? ಇದೇ ತಿಂಗಳ 28ನೇ ತಾರೀಕು ಹೊರಡ್ತಾ ಇದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ಭೇಟಿ ಏನಕ್ಕೆ? ಬುಲಾವೇನಾದ್ರೂ ಕೊಟ್ಟಿದಾರಾ ಅಂತ. ಬುಲಾವ್ ಕೊಟ್ಟಿದಾರಾ ಅನ್ನೋಕೆ ಅಕ್ಟೋಬರ್ 8-9ನೇ ತಾರೀಕಿಲ್ಲಿ ವೇಣುಗೋಪಾಲ್ ಅವರೇ ಬರ್ತಾರೆ ರಾಜ್ಯಕ್ಕೆ ಅಂತ ಇದೆ. ಸೊ ಅವ್ರು ಬರ್ಬೇಕಾದ್ರೆ ಇವ್ರು ಯಾಕೆ ಮತ್ತೆ ದೆಹಲಿಗೆ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಮಾತುಕತೆಗಳಿದ್ರು ಇಲ್ಲೇ ಬಂದಾಗ ಮಾತುಕತೆ ನಡೆಸಬಹುದಾಗಿತ್ತಲ್ಲ ಅಂತ. ಬಟ್ ನಿನ್ನೆ ನೋಡಿ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿದ್ರು. ಅಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು. ಈತ ದೆಹಲಿ ಹೋದ ನಂತರ ಇಲ್ಲಿ ದಲಿತ ಸಿಎಂ ಕೂಗು ಎಲ್ಲೋ ಕೇಳಿ ಬಂದಿತ್ತು. ದಲಿತರನ್ನ ಸಿಎಂ ಮಾಡಿ ಅಂತ ಹೇಳ್ತಿದ್ದಾರೆ ಸ್ವಪಕ್ಷದಲ್ಲಿ ಅಂತ. ಯಾಕಂದ್ರೆ ಇಷ್ಟೆಲ್ಲ ಬೆಳವಣಿಗೆ ನೋಡಿ, ಹಿಂದೆಯಿಂದಲೂ ಸಚಿವ ಸಂಪುಟ ಸಭೆ ಆದಾಗ ಎಲ್ರು ನಿರ್ಣಯ ಒಂದೇ ಆಗಿತ್ತು, ನಾವು ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಡ್ತೀವಿ ಅಂತ. ಯಾವಾಗ ಇಲ್ಲಿ ಇಡಿ ಎಂಟ್ರಿ ಆಯ್ತು, ಸಿಎಂ ಜೊತೆಗೆ ಒಂದು 20 ಜನ ಶಾಸಕರು, ಸಚಿವರು, ಅಧಿಕಾರಿಗಳ ಒಂದು ರೇಡ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಹೊರಬಿತ್ತು. ಆಗ ಮೋಸ್ಟ್ ಪ್ರಾಬಬ್ಲಿ ಒಂದಷ್ಟು ಜನ ನಾಯಕರು ಯೂಟರ್ನೇ ಆದ್ರು ಅಂತಾನೆ ಹೇಳ್ಬಹುದು ನಾವು ಈ ವಿಚಾರದಲ್ಲಿ. ಸೊ ಅವರು ಪ್ರತ್ಯೇಕ ಸಭೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು.